ನೀರಿಗಾಗಿ ರಸ್ತೆಗಿಳಿದ ಸ್ಥಳೀಯರು. ಅರೇಹಳ್ಳಿ ರಸ್ತೆ ಅಭಿವೃದ್ಧಿಯಾದರೆ ಪಟ್ಟಣಕ್ಕೆ ಹಾಗೂ ನಾಡಿಗೆ ಒಳ್ಳೆಯದು ಎಂಬ ಆಶಯದೊಂದಿಗೆ ನಮ್ಮ ಮನೆಗಳನ್ನು ಕೆಡವಲು ಯಾವುದೇ ಚಕಾರವೆತ್ತದೆ ಸಹಕಾರ ನೀಡಿದ್ದೇವೆ. ಆದರೆ ಕಳೆದ 5-6 ತಿಂಗಳಿನಿಂದ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದರಿಂದ ನಮಗೆ ಕುಡಿಯುವ ನೀರಿನ ಸಮಸ್ಯೆ, ಮನೆಯೊಳಗೆ ಧೂಳಿನ ಕಾಟ ಹಾಗೂ ಸಂಚಾರದ ತೊಂದರೆ ಎದುರಾಗಿದೆ ಎಂದು ಸ್ಥಳೀಯರು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಯ ಹಿನ್ನೆಲೆ: ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ತೊಳಲು ರಸ್ತೆಯು ಈ ಹಿಂದೆ ತೀವ್ರ ಹದಗೆಟ್ಟಿತ್ತು. ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಕೆಲ ತಿಂಗಳ ಹಿಂದೆ ಸ್ಥಳೀಯ ಶಾಸಕರು ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿದ್ದರು. ಆದರೆ ಕಾಮಗಾರಿ ಆರಂಭವಾದಾಗಿನಿಂದ ಒಂದಲ್ಲ ಒಂದು ಅಡೆತಡೆಗಳು ಎದುರಾಗುತ್ತಲೇ ಇವೆ. ವಿದ್ಯುತ್ ಕಂಬಗಳ ಅಡ್ಡಿ: ನೂತನ ರಸ್ತೆ ನಿರ್ಮಾಣಕ್ಕೆ ವಿದ್ಯುತ್ ಕಂಬಗಳು ಅಡ್ಡಿಯಾಗುತ್ತಿವೆ. ಇವುಗಳ ಸ್ಥಳಾಂತರವಾಗದೆ ಕಾಮಗಾರಿ ಸ್ಥಗಿತಗೊಂಡಿದೆ. ಜೆಜೆಎಂ ಪೈಪುಗಳ ಹಾನಿ: ಈ ಹಿಂದೆ ಅಳವಡಿಸಿದ್ದ ಜಲಜೀವನ್ ಮಿಷನ್ ಜೆಜೆಎಂ ಪೈಪುಗಳು ಕಾಮಗಾರಿಯ ವೇಳೆ ಹಾನಿಗೊಳಗಾಗಿವೆ. ಇವುಗಳನ್ನು ಸರಿಪಡಿಸಲು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಆರೋಗ್ಯದ ಮೇಲೆ ಪರಿಣಾಮ: ರಸ್ತೆಯಲ್ಲಿ ಏಳುತ್ತಿರುವ ವಿಪರೀತ ಧೂಳು ಮತ್ತು ಅಶುದ್ಧ ಕುಡಿಯುವ ನೀರಿನಿಂದಾಗಿ ಸ್ಥಳೀಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಮಾಡಬೇಕು ಹಾಗೂ ಬಾಕಿ ಇರುವ ರಸ್ತೆ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳ ಸ್ಪಷ್ಟನೆ: ಪಿಡಿಒ ಚಂದ್ರಯ್ಯ ಅವರ ಪ್ರತಿಕ್ರಿಯೆ: ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿ ಇರುವುದರಿಂದ ಹಳೆಯ ನೀರಿನ ಪೈಪುಗಳು ಆಗಿಂದಾಗ್ಗೆ ಹಾನಿಯಾಗುತ್ತಲೇ ಇವೆ. ಆದರೂ ಸಾಕಷ್ಟು ಪ್ರಯತ್ನ ನಡೆಸಿ ನೀರಿನ ಸರಬರಾಜು ಮಾಡಲಾಗುತ್ತಿದೆ. ಶೌಚಾಲಯ, ಬಟ್ಟೆ ತೊಳೆಯಲು ಹಾಗೂ ಇತರೆ ಉದ್ದೇಶಗಳಿಗಾಗಿ ಹೆಚ್ಚುವರಿಯಾಗಿ ಬಾವಿಯಿಂದ ನೀರನ್ನು ಒದಗಿಸಲಾಗುತ್ತಿದೆ. ಈಗಾಗಲೇ ಜೆಜೆಎಂ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು, ಅತ್ಯಂತ ತ್ವರಿತವಾಗಿ ಎಲ್ಲಾ ಮನೆಗಳಿಗೂ ಸಮರ್ಪಕವಾಗಿ ನೀರನ್ನು ಪೂರೈಸಲಾಗುವುದು. ದೇವಸ್ಥಾನ ಬೀದಿಯಲ್ಲಿ ಆಗಸ್ಟ್ ತಿಂಗಳಿಂದ ಎಲ್ಲ ಪ್ರತಿಯೊಂದು ಮನೆಗೂ ನೀರಿಗೆ ಆಗಿರ್ಬೋದು, ಓಡಾಡಕ್ಕೆ ಆಗಿರ್ಬೋದು, ಪ್ರತಿಯೊಂದು ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರೋ ತನಕ ನಾವು ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಮತ್ತೆ ಪಕ್ಕದ ಸ್ಕೂಲು ಕೂಡ ಇರೋದ್ರಿಂದ ಸ್ಕೂಲ್ ಮಕ್ಕಳು ಪ್ರತಿನಿತ್ಯ ಬಿದ್ದು ಎದ್ದು ಬರ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಟೀಚರ್ಸ್ ಆಗಿದ್ದಾರೆ. ಯಾರಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ರೆಸ್ಪಾನ್ಸಿಬಲ್ ಆಗುತ್ತಾರೆ? ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಹೋಗ್ಬೇಕು ಅಂತ ಹೇಳ್ತಾರೆ. ಜೆಜೆಎಂ ಅವರಿಂದ ಸಮಸ್ಯೆ ಆಗ್ತಿದೆ ಸರ್. ಜೆಜೆಎಂ ಅವರು ಕೆಲಸ ಮಾಡ್ತಾ ಇಲ್ಲ. ಜೆಜೆಎಂ ಇಲ್ಲಿ ಏನಾಗಿದೆ, ನಮ್ದು ದೊಡ್ಡ ಟ್ಯಾಂಕಿಗೆ ನೀರು ಲೋಡ್ ಆಗೋದನ್ನ ರೇಸಿಂಗ್ ಪೈಪ್ನ ಪದೇ ಹೊಡೆದಾಕ್ತಾ ಇದ್ದಾರೆ. ನಾವು ರೆಡಿ ಮಾಡಿಸ್ತಾ ಇದ್ದೀವಿ ಪಂಚಾಯತಿ ಅವರು ಮತ್ತೆ ಬರ್ತಾರೆ, ಕೆಲಸ ಮಾಡ್ತಾರೆ, ಹೊಡೆದಾಕ್ತಾರೆ. ಅದು ಏನಾಗಿದೆ, ಹಳೆ ಪೈಪ್ಗಳು ಅದನ್ನು ಚೇಂಜ್ ಮಾಡೋಕೆ ಆಗ್ತಾ ಇಲ್ಲ ಸರ್. ಅದರಿಂದ ಸಮಸ್ಯೆ ಆಗ್ತದೆ. ಹಂಗಾಗಿ ಪಂಚಾಯತಿಯವರು ಬಾವಿಯಿಂದ ಕನೆಕ್ಷನ್ ಕೊಟ್ಟಿದ್ದೀವಿ ಸರ್. ಸದ್ಯಕ್ಕೆ ಜೆಜೆಎಂ ಅವರಿಂದ ಇದು ಸಮಸ್ಯೆ ಆಗ್ತಿದೆ. ಅದನ್ನು ಬಗೆಹರಿಸಬೇಕು. ಕುಡಿಯೋಕೆ ಯೋಗ್ಯತೆ ಇಲ್ಲ. 2-3 ಸರಿ ಅದೇನು ಕ್ಯಾಸ್ಟ್ರಲ್ ಪೈಪು ಹಿಂದೆ ಪೈಪ್ಲೈನ್ 50 ವರ್ಷ ಆಯ್ತು. ಈಗ ನಾವು PUC ಪೈಪಿಗೆ ಆರ್ಡರ್ ಮಾಡೋದಕ್ಕೆ ಸ್ವಲ್ಪ ಟೆಕ್ನಿಕಲ್ಲು ಸಮಸ್ಯೆ ಇತ್ತು. ಹಾಗಾಗಿ ಏನಾಗಿದೆ, ಹೊಸದಾಗಿ ಮತ್ತು ಇಲ್ಲಿಂದ ಏನು ದಿನನಿತ್ಯ ಬಳಕೆಗೆ ಸ್ನಾನಕ್ಕಾಗಲಿ, ಬಟ್ಟೆ ತೊಳೆಯೋಕ್ಕಾಗಲಿ, ಪಾತ್ರೆ ತೊಳೆಯೋಕ್ಕಾಗಲಿ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಓಪನ್ ಇದೆ. ಅದರಿಂದ ನಾವು ಕೂಡ ಮೋಟ್ರ್ ಇಳಿಸಿ ರೋಲ್ ಪೈಪೆಲ್ಲ 7 ರೋಲ್ ಪೈಪ್ ತಂದುಬಿಟ್ಟು ಎಲ್ಲ ಜನಗಳಿಗೆ ಮಧ್ಯದಲ್ಲೇ ಮತ್ತು ಹಳೆ ಮಸಂಗಿದ್ದೀವಿ 2 ಭಾಗಕ್ಕೆ ನೀರಿನ ವ್ಯವಸ್ಥೆನ ಮಾಡಿದ್ದೀವಿ. ಸಮರ್ಪಕ ಆಗಿಲ್ಲ. ಸಮರ್ಪಕ ಆಗಬೇಕು ಅಂತಂದರೆ ಜೆಜೆಎಮ್ದು ಸರ್ವಿಸ್ ಆಗಬೇಕು. ಜೆಜೆಎಮ್ನವ್ರಿಗೂ ಕರೆದಿದ್ದೀವಿ. ಈ ವಾರದಲ್ಲಿ, ನಾಳೆ ನಾಡಿದ್ದಲ್ಲಿ, ಈ ವಾರದಲ್ಲಿ ಅಂತೂ ಜೆಜೆಎಮ್ದು ಫುಲ್ಲು ಈ ಏರಿಯಾ ಏನಿದೆ ಮನೆಗೆ ನಲ್ಲಿ ಪೈಪನ್ನು ಅರ್ಧ ಇಂಚು ಏನು ಜೆಜೆಎಮ್ನಲ್ಲಿ ಏನು ಪ್ರಾವಿಷನ್ ಇದೆ ಅದರ ಪ್ರಕಾರವಾಗಿ ನಲ್ಲಿನ ಹಾಕಿ ಜೆಜೆಎಂ ಪೈಪಿಂದ ಕನೆಕ್ಟ್ ಮಾಡಿ ನೀರು ಕೊಡುವಂಥ ವ್ಯವಸ್ಥೆನ ತುರ್ತಾಗಿ ಈ ವಾರದಲ್ಲಿ ಮಾಡ್ತೀವಿ.